ಹಾಯ್, ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಕವಲುದಾರಿ ಕಥೆಯ ಮುಂದುವರೆದ ಸಂಚಿಕೆ. ಇಬ್ಬರು ನಡೆದುಕೊಂಡು ಬರುವಾಗ ಅದೇ ಸರಿಯಾದ ಸಮಯ ಎಂದು ಅವಳ ಮುಂದೆ ಮದುವೆಯ ಬಗ್ಗೆ ಮಾತನಾಡಿದ್ದನು ಕರ್ಣ. ಮುಂದೆ ನಡೆದು ಬರುತ್ತಿದ್ದವಳು ಕರ್ಣನ ಮಾತು ಕೇಳಿ ಹಾಗೆ ನಿಂತಳು. ಅವಳು ಮೌನವಾಗಿ ಸುಮ್ಮನೆ ನಿಂತಿರುವುದನ್ನು ನೋಡಿದವನು, ಹೇಳು ಭೂಮಿ, ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು ನಿನ್ನನ್ನು ಮದುವೆಯಾಗುತ್ತೇನೆ ಎಂದರೆ ಒಪ್ಪುತ್ತೀಯಾ ಎಂದನು. ಅದು ಎಂದಿಗೂ ಸಾಧ್ಯವಿಲ್ಲ ಕರ್ಣ. ಮದುವೆ ಎಂಬುದು ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ. ಈಗ ನನ್ನ ಜೀವನದಲ್ಲಿ ಅದಕ್ಕೆ ಜಾಗವೇ ಇಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಹಾಗೆ. ಬಹುಶಃ ನನ್ನ ಗಂಡ ಸಾಯಲಿಲ್ಲ ಎಂದಿದ್ದರೆ ನಾನಿನ್ನು ಅದೇ ಕೊಂಪೆಯಲ್ಲಿ ಇರುತ್ತಿದ್ದೆ. ಅಥವಾ ನಾನು ಗಂಡ ಸತ್ತ ವಿಧವೆ ಎಂದು ಅದೇ ಅತ್ತೆ ಮನೆಯಲ್ಲಿ ಇದ್ದಿದ್ದರೆ 4 ಗೋಡೆಗಳ ಮಧ್ಯೆ ಬಂದಿಯಾಗಿ ನಿರ್ಜೀವ ವಸ್ತುವಿನಂತೆ ಜೀವಿಸಬೇಕಿತ್ತು. ನಾನು ಓದಲು ಆಗುತ್ತಿರಲಿಲ್ಲ. ನನ್ನಲ್ಲಿ ಜ್ಞಾನವೂ ಮೂಡುತ್ತಿರಲಿಲ್ಲ. ಹಳೆಯ ಕಾಟನ್ ಸೀರೆಯನ್ನು ಸುತ್ತಿಕೊಂಡು ನನ್ನ ಜೀವನ ಇಷ್ಟೇ ಎಂದು ಜೀವಿಸುತ್ತಿದ್ದೆ ಎನಿಸುತ್ತದೆ. ಈ 3 ವರ್ಷದಲ್ಲಿ ನನ್ನ ಜೀವನ ಎಷ್ಟು ಬದಲಾಯಿಸಿದೆ ನೋಡು. ನನ್ನ ಉಡುಗೆ ಬದಲಾಯಿತು, ನನ್ನ ಭಾಷೆ ಬದಲಾಯಿತು, ಒಟ್ಟಾರೆಯಾಗಿ ನನ್ನ ಇಡೀ ಜೀವನವೇ ಬದಲಾಯಿತು. ಈ ಜನ್ಮಕ್ಕೆ ನನಗೆ ಇಷ್ಟು ಸಾಕು ಕರ್ಣ. ನನ್ನ ತಂದೆಗೆಂದು ನಾನಿದ್ದೀನಿ, ನನಗೆಂದು ನನ್ನ ಮಗಳು ಇದ್ದಾಳೆ. ಇಷ್ಟು ಬಿಟ್ಟರೆ ನನ್ನ ತಲೆಯಲ್ಲಿ ಇನ್ಯಾವ ಆಲೋಚನೆಗಳು ಕೂಡ ಇಲ್ಲ. ಮತ್ತೊಮ್ಮೆ ಈ ಮದುವೆ ಸಂಸಾರ ಎಂಬ ಜಂಜಾಟದಲ್ಲಿ ಸಿಲುಕಿಕೊಳ್ಳಲು ನನಗೆ ಇಷ್ಟ ಇಲ್ಲ. ವಯಸ್ಸಿಗೆ ಬರದೆ ಮದುವೆಯಾದೆ. ಮದುವೆ ಜೀವನ ಎಂದು ತಿಳಿಯುವ ವೇಳೆಗೆ ವಿಧವೆಯಾದೆ. ಸಂಸಾರ ಮಾಡದೆ ತಾಯಿಯಾದೆ. ಈಗ ನನ್ನ ಬದುಕಿಗೆ ನನ್ನ ಮಗಳು ದೀಪ ಒಬ್ಬಳೇ ಸಾಕು. ನನ್ನ ಜೀವನದ ಬಗ್ಗೆ ಯೋಚಿಸುವಂತಹ ಕಾಲ ಮುಗಿದು ಹೋಗಿದೆ. ನಾನು ಮುಂದೆ ಏನಿದ್ದರೂ ನನ್ನ ಮಗಳ ಭವಿಷ್ಯದ ಬಗ್ಗೆ ಮಾತ್ರ ಯೋಚಿಸುತ್ತೇನೆ. ನೀನು ನನ್ನ ಸ್ನೇಹಿತ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದೀಯಾ ಎಂದು ತಿಳಿದಿದ್ದೇನೆ. ಇನ್ನೆಂದು ನನ್ನ ಮದುವೆಯ ವಿಚಾರ ಎತ್ತಬೇಡ ಎಂದು ಹೇಳಿದವಳು ಅವನಿಗಿಂತ ಮುಂದೆ ಹೆಜ್ಜೆ ಹಾಕತೊಡಗಿದಳು. ಅವಳ ಮನದಲ್ಲಿ ಏನಿದೆ ಎಂದು ತಿಳಿಯುವ ಕುತೂಹಲದಿಂದ ಆ ಪ್ರಶ್ನೆ ಕೇಳಿದ ಅವನು. ಆದರೆ ಅವಳ ಮನದ ಮಾತು ಕೇಳಿದವನಿಗೆ ತನ್ನ ಮನದಲ್ಲಿ ಅಡಗಿ ಕುಳಿತಿರುವ ಮಾತುಗಳನ್ನು ಹೇಳಲು ಮನಸ್ಸು ಬಾರದೆ ಅವನ ಮಾತುಗಳು ಎದೆಯಲ್ಲಿ ಹಾಗೆ ಉಳಿದವು. ಹೇ ಕರ್ಣ, ಯಾಕೋ, ಏನಾಯಿತೋ ನಿನಗೆ? ಅಲ್ಲಿಯೇ ನಿಂತಿದೀಯಾ, ಬಾ ಮುಂದೆ ಎಂದು ಅವನು ಅಲ್ಲೇ ನಿಂತಿರುವುದನ್ನು ನೋಡಿ ಹಿಂದೆ ತಿರುಗಿ ಹೇಳಿದಳು. ಅವಳ ಮಾತಿಗೆ ಅವಳ ಸಮಕ್ಕೆ ಬಂದಿದ್ದನು ಕರ್ಣ. ಬರೀ ನನ್ನ ಬಗ್ಗೆಯೇ ಹೇಳುತ್ತಿದ್ದೀಯ. ನಿನ್ನ ಕತೆ ಏನು? ಮುಂದೆ ಏನು ಓದಬೇಕು ಎಂದುಕೊಂಡಿದ್ದೀಯಾ ಎಂದಳು. ಇನ್ನೇನು ಓದಲಿ ಭೂಮಿ, BSc ಸಿಟಿಗೆ ಸೇರಿಕೊಳ್ಳುತ್ತೇನೆ ಎಂದು ಹೇಳುವವನ ಮಾತಿನಲ್ಲಿ ಉತ್ಸಾಹವೇ ಇರಲಿಲ್ಲ. ಹಾಗಾದರೆ ಮುಂದಿನ ತಿಂಗಳಿನಿಂದ ಸಿಟಿ ಹುಡುಗ ಆಗ್ತೀಯಾ ಅನ್ನು? ಸಿಟಿಗೆ ಹೋದ ನಂತರ ಈ ಸ್ನೇಹಿತೆಯನ್ನು ಮರೆಯಬೇಡ ಎಂದು ಭೂಮಿ ನಗುತ್ತಾ ಹೇಳಿದರೆ, ಯಾಕೆ ಹಾಗೆ ಹೇಳ್ತಿದ್ದೀಯಾ ಭೂಮಿ? ನಾನು ನಿನ್ನನ್ನು ಮರೆಯುವುದಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ದೇಹದಲ್ಲಿ ಕೊನೆ ಉಸಿರಿರುವವರೆಗೂ ನೀನು ನನ್ನ ನೆನಪಿನಲ್ಲಿ ಇರ್ತೀಯ ಎಂದು ಹೇಳಿದವನ ಗಂಟಲು ಕಟ್ಟಿದಂತಾಯಿತು. ಕರ್ಣನ ಬೇಸರವನ್ನು ನೋಡಿದವಳು, ಹೇ ಕರ್ಣ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಕಣೋ, ತಮಾಷೆಯಾಗಿ ಹೇಳಿದ್ದು. ಅಷ್ಟಕ್ಕೆ ಇಷ್ಟೊಂದು ಬೇಸರ ಮಾಡಿಕೊಳ್ಳುತ್ತೀಯ ನೀನು ನನ್ನ ಬೆಸ್ಟ್ ಫ್ರೆಂಡ್. ನೀನು ನನ್ನನ್ನು ಯಾವತ್ತೂ ಮರೆಯುವುದಿಲ್ಲ ಎಂದು ನನಗೂ ಕೂಡ ಗೊತ್ತು ಎಂದು ಅವನ ಕೈ ಹಿಡಿದಳು. ಅವಳು ಕರ್ಣನ ಕೈ ಹಿಡಿಯುತ್ತಿದ್ದ ಹಾಗೆ ಅವನ ದೇಹದಲ್ಲಿ ಮಿಂಚು ಸಂಚಾರವಾದಂತಾಯಿತು. ಒಡನೆ ಅವಳಿಂದ ಕೈ ಹಿಂದಕ್ಕೆ ಎಳೆದುಕೊಂಡನು. ಇತ್ತೀಚೆಗೆ ಅವನ ಮನಸ್ಸು ಭೂಮಿಯನ್ನು ಸ್ನೇಹಿತೆ ಎಂದು ಒಪ್ಪಲು ತಯಾರಿಲ್ಲ. ಅವಳನ್ನು ನೋಡಿದಾಗಲೆಲ್ಲ ಅವನ ಮನಸ್ಸಲ್ಲಿ ಏನೋ ಒಂದು ಅರಿಯದ ಭಾವ ಮೂಡುತ್ತದೆ. ಭೂಮಿ ಯಾವಾಗಲೂ ತನ್ನ ಜೊತೆಯೇ ಇರಬೇಕು ಎಂದು ಬಯಸುತ್ತಾನೆ. ಕೆಲವೊಮ್ಮೆ ನನ್ನದು ಎಂತಹ ಹುಚ್ಚು ಕಲ್ಪನೆ, ನಾನಿನ್ನು ಓದುತ್ತಿರುವ ಹುಡುಗ, ಈಗಲೇ ಪ್ರೀತಿ ಪ್ರೇಮ ಎಂದರೆ ಎಲ್ಲರೂ ನಗುತ್ತಾರೆ ಅಷ್ಟೆ. ತಾನೊಂದು ನೆಲೆಯಾದ ಮೇಲೆ ಭೂಮಿಗೆ ತನ್ನ ಪ್ರೀತಿಯ ವಿಷಯವನ್ನು ಹೇಳಬೇಕು ಎಂದು ಕೆಲವು ಬಾರಿ ಯೋಚಿಸಿದರೆ, ಇನ್ನೂ ಕೆಲವು ಬಾರಿ ನಾನು ಅಷ್ಟು ತಡವಾಗಿ ಪ್ರೀತಿಯನ್ನು ಹೇಳಿದರೆ ಅವಳ ಜೀವನದಲ್ಲಿ ಬೇರೆ ಯಾರಾದರೂ ಬಂದರೆ ಏನು ಮಾಡುವುದು ಎನ್ನುವ ಭಯ ಅವನನ್ನು ಕಾಡುತ್ತಲೇ ಇದೆ. ಹಾಗಂತ ಧೈರ್ಯವಾಗಿ ತನ್ನ ಎದೆಯಲ್ಲಿರುವ ಪ್ರೀತಿಯನ್ನು ಅವಳಿಗೆ ಹೇಳಲು ಸಹ ಅವನಿಂದ ಆಗುತ್ತಿಲ್ಲ. ಯಾಕೋ ಕರ್ಣ, ಒಳ್ಳೆ ಕರೆಂಟ್ ಮುಟ್ಟಿದ ಹಾಗೆ ಕೈ ಹಾಗೆ ಎಳೆದುಕೊಂಡೆ, ಏನಾದರೂ ಶಾಕ್ ಹೊಡೆಯಿತಾ ಎಂದು ಮತ್ತೊಮ್ಮೆ ನಕ್ಕಳು.
ಹಾಗೇನಿಲ್ಲ, ಸೈಕಲ್ ಬೀಳ್ತಿತ್ತು, ಹಿಡಿಯಲು ಹಾಗೆ ಎಳೆದುಕೊಂಡೆ ಎಂದು ಹಾರಿಕೆಯ ಉತ್ತರ ನೀಡಿದನು. ಹೀಗೆ ಇಬ್ಬರು ಮಾತನಾಡಿಕೊಂಡು ಅವರ ದಾರಿ ಸಾಗುತ್ತಿರುವಾಗಲೇ ಅಲ್ಲಿಗೆ ಪುಟ್ಸ್ವಾಮಿ ಮತ್ತು ತಿಮ್ರಾಯ ಇಬ್ಬರು ಅವರಿಗೆ ಅಡ್ಡಗಟ್ಟಿ ನಿಂತಿದ್ದರು. ಲೋ ತಿಮ್ರಾಯ, ಸಣ್ಣ ಹುಡುಗಿಯಂಗಿದ್ಲು, ಈಗ ನೋಡ್ಲಾ ಹೆಂಗೆ ಮೈಕೈ ತುಂಬಿಕೊಂಡು ಬೆಳೆದು ನಿಂತವಳೆ, ನೋಡೋಕ್ಕೂ ಬೈ ವೈನಾಗವಳೆ ಎಂದು ಆಸೆ ತುಂಬಿದ ಕಣ್ಣುಗಳಿಂದಲೇ ಭೂಮಿಯನ್ನು ತಲೆಯಿಂದ ಹಿಡಿದು ಕಾಲವರೆಗೂ ನೋಡಿಕೊಂಡು ಹೇಳಿದನು ಪುಟ್ಸ್ವಾಮಿ. ಪುಟ್ಸ್ವಾಮಿಯ ಆ ಕಾಮಭರಿತ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ತಲೆ ತಗ್ಗಿಸಿದವಳು ತನ್ನ ದಾವಣಿ ಸರಿ ಮಾಡಿಕೊಂಡಿದ್ದಳು. ಹ್ಞೂ ಪುಟ್ಸ್ವಾಮಿ, ಆಗ ನಮ್ಮ ಭೂಮಿ ಇಸ್ಕೂಲ್ಗೆ ಹೋಯ್ತಿದ್ಲು, ಈಗ ಕಾಲೇಜ್ಗೆ ಹೋಯ್ತಾವಳೆ. ಚೆನ್ನಾಗಿಲ್ಲದೆ ಇದ್ರೆ ಹೆಂಗೆ ಹೇಳು? ನಮ್ಮ ಭೂಮಿ ಹೀಗೆ ಚಂದ ಇದ್ರೇ ನೋಡೋಕ್ಕೂ ಪಸಂದಾಗಿ ಕಾಣ್ತಾಳೆ. ನಮ್ಮ ಭೂಮಿ ಮುಂದೆ ಅದೆಂಥದೋ ಪಿಕ್ಚರ್ನಾಗೆ ನಟನೆ ಮಾಡ್ತಾರಲ್ಲ, ಅವರನ್ನೆಲ್ಲ ನಿವಾಳಿಸಿ ಬಿಸಾಕಬೇಕು ನೋಡು, ಹಂಗವಳೆ ನಮ್ಮ ಭೂಮಿ ಎಂದು ತನ್ನ ಮಾತನ್ನು ಸೇರಿಸಿದನು ತಿಮ್ರಾಯ. ಥೂ ನಿನ್ನ, ಅದ್ಯಾಕ್ಲ ತಿಮ್ರಾಯ, ಬಿಡ್ತು ಅನ್ನು, ನಿಂಗೆ ಹೋಲ್ಸೋಕ್ಕೆ ಬ್ಯಾರೆ ಯಾರು ಸಿಕ್ಕಿಲ್ವಾ? ಆ ಪಿಕ್ಚರ್ನವರು ಮಕ್ಕೆಲ್ಲ ಅದೆಂಥದೋ ಬಣ್ಣ ಮೆತ್ಕತಾರಂತೆ, ನಮ್ಮ ಭೂಮಿ ಹಂಗಲ್ಲ, ಅವಳು ಹೆಂಗೆ ಇದ್ರೂ ಚೆಂದಾಗಿ ಕಾಣ್ತಾಳೆ ಬುಡ್ಲ ಎಂದನು. ಇಬ್ಬರು ಮಾತನಾಡುತ್ತಿದ್ದರೆ ಕರ್ಣ ಭೂಮಿ ಮುಖ ನೋಡಿಕೊಂಡು ನಿಂತಿದ್ದರು. ಪುಟ್ಸ್ವಾಮಿಯ ನೋಟ ಅವರ ತಲೆಹರಟೆಗಳನ್ನು ಸಹಿಸಲಾಗದೆ, ಏನು ಮಾತಾಡ್ತಿದ್ದೀರಾ, ನಮಗೆ ತಡ ಆಗ್ತಿದೆ, ಸುಮ್ಮನೆ ದಾರಿ ಬಿಟ್ಟರೆ ಸರಿ ಎಂದಳು ಕೋಪದಲ್ಲಿ. ನೋಡ್ಲಾ ತಿಮ್ರಾಯ, ಗಿಣಿಮರಿ ಕಾಲೇಜ್ಗೆ ಹೋದ್ಮೇಲೆ ಎಷ್ಟು ಚೆಂದಾಗಿ ಮಾತಾಡೋದನ್ನ ಕಲ್ತದೆ, ಯವ್ವಿ ನನ್ನ ಗಿಣಿಮರಿ ಮಾತನ್ನ ಕೇಳೋಕೆ ಚೆಂದಾಗೈತೆ ಎಂದನು. ನೋಡು ಗಿಣಿಮರಿ ಅಂದರೆ ಸುಮ್ಮನಿರಲ್ಲ, ನೀನು ಮಾತನಾಡಿದಾಗೆಲ್ಲ ಅನ್ನಿಸಿಕೊಂಡು ಸುಮ್ಮನೆ ಇರಲು ನಾನು ಹಳೆ ಭೂಮಿಯಲ್ಲ, ನನಗೆ ಕೋಪ ಭರಿಸಬೇಡ, ಮರ್ಯಾದೆಯಿಂದ ದಾರಿ ಬಿಟ್ಟರೆ ಸರಿ ಎಂದಳು ಅದೇ ಕೋಪದಲ್ಲಿ. ಮರ್ಯಾದೆ ಬಗ್ಗೆ ನನಗೆ ಹೇಳಿಕೊಡ್ತೀಯ, ಎಷ್ಟು ಧೈರ್ಯ ನಿನಗೆ? ಕಾಲೇಜ್ಗೆ ಹೋಗಿ ಓದುತ್ತೀವ್ನಿ ಅಂತ ತುಂಬ ಪೊಗರು ತೋರಿಸ್ತಿದ್ದೀಯಾ? ದಾರಿ ಬಿಡಲಿಲ್ಲ ಅಂದರೆ ಏನು ಮಾಡ್ತೀಯ ನೀನು ಎಂದು ಒಡನೆಯೇ ಅವಳ ಕೈ ಹಿಡಿದನು. ಅವನು ಕೈ ಹಿಡಿಯುತ್ತಿದ್ದ ಹಾಗೆ ಅವಳ ಮೇಲೆ ಚೇಳು ಹರಿದಂಥ ಅನುಭವವಾಯಿತು. ಒಡನೆ ಬಿಡು ಕೈನ ಎಂದಳು. ಪಕ್ಕದಲ್ಲಿಯೇ ನಿಂತಿದ್ದ ಕರ್ಣ ಭೂಮಿಯ ಕೈ ಹಿಡಿದಿದ್ದ ಪುಟ್ಸ್ವಾಮಿ ಕೈ ಹಿಡಿದವನು, ನೋಡು ಪುಟ್ಸ್ವಾಮಿ, ಸುಮ್ಮನೆ ಅವಳ ಕೈ ಬಿಡು, ಹೀಗೆ ದಾರಿಯಲ್ಲಿ ಅಡ್ಡ ಹಾಕಿ ಅವಳಿಗೆ ತೊಂದರೆ ಮಾಡಬೇಡ ಎಂದು ಅವನ ಹಿಡಿತವನ್ನು ಬಿಗಿ ಮಾಡಿ ಕೊನೆಗೂ ಅವನಿಂದ ಭೂಮಿಯ ಕೈ ಬಿಡಿಸಿದ್ದನು. ನೀನೇನು ಇವಳಿಗೆ ಕಾವಲುಗಾರೆನ್ಲಾ? ಯಾವಾಗಲೂ ಇವಳ್ಕುಟೆ ಇರ್ತೀಯಲ್ಲ, ನೀನೇ ಅಲ್ವೆನ್ಲಾ ನಿಮ್ಮಪ್ಪಂಗೆ ಚಾಡಿಯೋಳಿ ನಿಮ್ಮ ಅಪ್ಪನ ನನ್ನ ಮೇಲೆ ಎತ್ತಿ ಕಟ್ಟಿದ್ದು? ನಿನ್ನೂ ಬುಡಕ್ಕಿಲ್ಲ, ಇವಳನ್ನೂ ಬುಡಕ್ಕಿಲ್ಲ ಎಂದನು ಅದೇ ಕೋಪದಲ್ಲಿ. ನೋಡು ಪುಟ್ಸ್ವಾಮಿ, ನಾನು ಸುಮ್ಮನಿದ್ದೀನಿ ಅಂತ ನಿನ್ನ ಹಟ್ಟಹಾಸವನ್ನು ಮೆರೆಸುತ್ತಿದ್ದೀಯ. ನಾನು ಬದುಕಿರುವವರೆಗೂ ಭೂಮಿಗೆ ಕಾವಲಾಗಿಯೇ ಇರ್ತೀನಿ. ಭೂಮಿಯ ಭುಜ ಬಳಸಿ ಹೇಳಿದವನು ಮತ್ತೆ ಮುಂದುವರೆದು, ಅಂತೂ ನಮ್ಮಪ್ಪನ ಮೇಲೆ ನಿನಗೆ ಭಯ ಐತೆ ಅಂತ ಆಯಿತು. ಆವತ್ತು ನಿನಗೆ ಬರೀ ಬಾಯಿಯಲ್ಲಿ ಹೇಳಿ ಬಂದಿದ್ದಾರೆ, ಇನ್ನು ಮತ್ತೆ ಈ ವಿಚಾರವನ್ನು ಹೇಳಿದರೆ ನಿನ್ನ ಗತಿ ಏನಾಗುತ್ತದೆ ಎಂದು ಒಮ್ಮೆ ಯೋಚಿಸು. ಈ ಊರಲ್ಲಿ ನಿನ್ನನ್ನು ಧೈರ್ಯದಿಂದ ಎದುರಿಸಿ ನಿಲ್ಲುವ ಧೈರ್ಯದ ಗಂಡು ಅಂದರೆ ನನ್ನಪ್ಪ. ಈ ಹುಚ್ಚಾಟಗಳನ್ನೆಲ್ಲ ಬಿಟ್ಟು ಮನೆಯಲ್ಲಿ ತೆಪ್ಪಗೆ ಇರುವುದನ್ನು ಕಲಿ ಎಂದವನು. ಭೂಮಿ, ಅಲ್ಪರ ಸಂಘ ಅಭಿಮಾನ ಭಂಗ, ಇವನ ಜೊತೆ ಮಾತನಾಡಿದರೂ ವ್ಯರ್ಥವೇ, ನಾವು ಹೋಗೋಣ ಎಂದು ಭೂಮಿಯ ಒಂದು ಕೈಯಲ್ಲಿ ಭೂಮಿಯನ್ನು ಹಿಡಿದರೆ ಇನ್ನೊಂದು ಕೈಯಲ್ಲಿ ಸೈಕಲ್ ತಳ್ಳಿಕೊಂಡೇ ಮುಂದೆ ಹೋಗಿದ್ದನು. ಅವರು ಹೋದೆಡೆಗೆ ನೋಡುತ್ತಾ ನಿಂತ ಪುಟ್ಸ್ವಾಮಿ ಹಲ್ಲನ್ನು ಕಟಕಟಿಸುತ್ತಾ, ನೀವಿಬ್ರು ಅದೆಂಗೆ ಈ ಊರಲ್ಲಿ ನೆಮ್ಮದಿಯಾಗಿ ಇರ್ತೀರ ಎಂದು ನಾನು ನೋಡ್ತೀನಿ. ನಿಮ್ಮನ್ನು ಮಾತ್ರ ಸುಮ್ಕೆ ಬುಡಕ್ಕಿಲ್ಲ. ನನಗೆಷ್ಟು ಅವಮಾನ ಮಾಡಿದ್ದೀರಾ, ಅದರ ಎರಡಷ್ಟು ಅವಮಾನ ನಿಮಗೆ ಆಗಬೇಕು, ಹಾಗೆ ಮಾಡ್ತೀನಿ ಎಂದು ಕೋಪದಲ್ಲಿಯೇ ಹೇಳಿದನು. ಪುಟ್ಸ್ವಾಮಿ, ಅವೇನೋ ಚಿಕ್ಕ ಐಕ್ಳು, ಅವ್ರ ಜೊತೆ ನಾವು ಜಿದ್ದಿಗೆ ನಿಲ್ಲಕ್ಕಾಯ್ತದ? ಆಯಿಸ್ಯ ಬುಟಾಕು ಎಂದನು ತಿಮ್ರಾಯ. ಅದೆಂಗೆ ಬುಡಕಾಯ್ತದೆ ತಿಮ್ರಾಯ, ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನ ಮಾಡುತ್ತಲೇ ಬಂದವರೆ, ಇವ್ರನ್ನ ಚಿಕ್ಕವರು ಅಂತ ಸುಮ್ಮನೆ ಬುಡಕಾಯ್ತದೆ ಏಳು? ಇವರಿಬ್ಬರಿಗೂ ಒಂದು ಗತಿ ಕಾಣಿಸಿದರೆ ನನಗೆ ನೆಮ್ಮದಿ ಎಂದನು. ಭೂಮಿ, ಪುಟ್ಸ್ವಾಮಿಯನ್ನು ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡಬೇಡ, ಆದಷ್ಟು ಅವನಿಂದ ದೂರವೇ ಇರು ಹಾಗೂ ಹುಷಾರಾಗಿ ಇರು ಎಂದು ಎಚ್ಚರಿಕೆ ನೀಡಿದನು ಕರ್ಣ. ಬಿಡು ಕರ್ಣ, ದಿನ ಸಾಯುವವರಿಗೆ ಅಳುವವರು ಯಾರು? ಅವನದ್ದು ಯಾವಾಗಲೂ ಇದ್ದದ್ದೇ. ಅವನ ಗೊಡ್ಡು ಬೆದರಿಕೆಗೆಲ್ಲ ಹೆದರಲು ಆಗುತ್ತದ? ಅವನಂತರ ಮದುವೆಯಾಗುವ ತನಕ ಹುಚ್ಚು ಬಿಡಲ್ಲ.
ಹುಚ್ಚು ಬಿಡುವ ತನಕ ಮದುವೆಯಾಗುವುದಿಲ್ಲ ಎನ್ನುವ ಜಾತಿಯವನು. ಅವನು ಹೇಳಿದ ತಕ್ಷಣ ಅವನನ್ನು ಯಾರು ಮದುವೆಯಾಗುತ್ತಾರೆ? ಇನ್ನೊಂದು ಸ್ವಲ್ಪ ದಿನ ಹಾರಾಡಿ ಕೂಗಾಡಿ ಕೊನೆಗೆ ಅವನೇ ತೆಪ್ಪಗಾಗ್ತಾನೆ ಎಂದಳು. ನೀನು ಹೇಳುವುದು ಸರಿ ಭೂಮಿ, ಆದರೆ ಹಾವುಗಳಿಗೆ ಹಲ್ಲಿನಲ್ಲಿ ವಿಷ ಇದ್ದರೆ ಈ ಪುಡ್ಸಾಮಿಗೆ ಮೈಯೆಲ್ಲ ವಿಷ ಇದೆ. ಆದಷ್ಟು ಅವನಿಂದ ದೂರ ಇರು ಎಂದನು. ಯಾಕೋ ಪದೇ ಪದೇ ಆ ಪುಡ್ಸಾಮಿ ಭೂಮಿಯ ತಂಟೆಗೆ ಬರುವುದರಿಂದ ಕರ್ಣನ ಮನದಲ್ಲಿ ಆಗಲೇ ಭಯ ಶುರುವಾಗಿತ್ತು. ಅವನಿಂದ ಭೂಮಿಗೆ ಏನಾದರೂ ತೊಂದರೆ ಆಗುವುದಾ ಎನ್ನುವ ಆತಂಕ ಅವನಿಂದ ಮಾಯವಾಗುತ್ತಿರಲಿಲ್ಲ. ಅವನ ಮಾತಿಗೆ ಸರಿ ಎಂದು ತಲೆಯಾಡಿಸಿದಳು. ಮಾತನಾಡಿಕೊಂಡು ಇಬ್ಬರು ಭೂಮಿಯ ಮನೆಯ ಬಳಿಗೆ ಬಂದಿದ್ದರು. ಇತ್ತ ಬೆಳಗ್ಗೆ ಹೋದ ಮಗಳು ಇನ್ನೂ ಬಂದಿಲ್ಲ ಎಂದು ಆತಂಕದಲ್ಲಿಯೇ ಆಗಲೇ ಪದ್ದಣ್ಣ ಮಗಳು ಬರುವ ದಾರಿಯನ್ನೇ ಕಾಯುತ್ತಾ ಹೊರಗೆ ನಿಂತಿದ್ದರು. ಭೂಮಿ, ಯಾಕವ್ವ ಇಷ್ಟು ತಡ ಆಯಿತು? ನೀನು ಎಷ್ಟೊತ್ತಿಗೆ ಬರ್ತೀಯ ಅಂತ ನಿನ್ನ ದಾರಿನೇ ಕಾಯ್ತೀವಿ ನೋಡು ಎಂದು ಮಗಳ ಮುಖ ನೋಡುತ್ತಲೇ ಹೇಳಿದರು ಪದ್ದಣ್ಣ. ಅಪ್ಪಯ್ಯ, ಕಾಲೇಜು ಬಳಿ ಹೋಗಿ ಸ್ನೇಹಿತರೆಲ್ಲನ್ನ ಮಾತನಾಡಿಸಿಕೊಂಡು ಬರುವುದು ತಡ ಆಯಿತು. ನೀನ್ಯಾಕೆ ಇಲ್ಲಿ ನಿಂತು ಕಾಯುತ್ತಿದ್ದೆ? ಒಳಗೆ ಇದ್ದಿದ್ರೆ ನಾನು ಬರುವುದಿಲ್ಲವಾ ಎಂದಳು. ಈ 2 ವರ್ಷದಲ್ಲಿ ಭೂಮಿಯ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ಆದರೆ ಅವಳು ಅಪ್ಪಯ್ಯ ಎಂದು ಕರೆಯುವ ಅದೊಂದು ಪದ ಅವಳ ಅಪ್ಪಯ್ಯನ ಮೇಲಿನ ಪ್ರೀತಿ ಯಾವತ್ತೂ ಬದಲಾಗುವುದಿಲ್ಲ. ಬದಲಾಗಿ ಇನ್ನೂ ಹೆಚ್ಚಾಗುತ್ತಲೇ ಇರುತ್ತದೆ. ಅವಳಪ್ಪ ಎಂದರೆ ಒಂದು ರೀತಿಯ ಪ್ರಪಂಚ ಅವಳಿಗೆ. ಒಂದು ದಿನವೂ ಅವರನ್ನು ಬಿಟ್ಟಿರುವುದಿಲ್ಲ ಅವಳು. ಪದ್ದಣ್ಣನಿಗೆ ಇತ್ತೀಚೆಗೆ ಆರೋಗ್ಯ ಬಹಳ ಹದಗೆಟ್ಟಿದೆ. ಆದರೂ ತಂದೆಯನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದಾಳೆ ಹುಡುಗಿ. ಆ ತಂದೆ ಇಲ್ಲದ ಜೀವನವನ್ನು ಅವಳಿಂದ ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಪದ್ದಣ್ಣ, ನಿನ್ನ ಮಗಳು ಈ ಸಲವೂ ಕೂಡ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದಾಳೆ ಎಂದು ಒಳಬರುತ್ತಲೇ ನಗುವಿನಿಂದ ಹೇಳಿದ ಕರ್ಣನ ಮಾತು ಕೇಳಿದವರಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಸಂತೋಷದ ಹಿಂದೆ ಒಡನೆ ದುಃಖ ಉಮ್ಮಳಿಸಿ ಬಂದಿತು. ಇನ್ನು ಮುಂದೆ ತನ್ನ ಮಗಳನ್ನು ನಾನು ಓದಿಸಲು ಆಗುವುದಿಲ್ಲವಲ್ಲ ಎನ್ನುವ ಬೇಸರ ಅವರನ್ನು ಕಾಡತೊಡಗಿತು. ಭೂಮಿ ಕಾಲೇಜಿಗೆ ಹೋಗಲು ಶುರು ಮಾಡಿದಾಗಿನಿಂದ ಹಳ್ಳಿಯ ಜನರು ತಲೆಗೆ ಒಂದು ಮಾತನಾಡಿದರೂ, ಯಾರು ಏನೇ ಕೊಂಕು ನುಡಿದರೂ ನಿನ್ನ ಮಗಳಿಗೆ ಈಗ ಓದಬೇಕಾ ಎಂದು ಹೀಯಾಳಿಸಿದರೂ ಕೂಡ ಅವರ ಮಾತಿಗೆ ತಲೆಕೆಡಿಸಿಕೊಳ್ಳದ ಪದ್ದಣ್ಣ ಈ 2 ವರ್ಷ ಮಗಳನ್ನು ಓದಿಸಿದರು. ಭೂಮಿ, ದಿಟ್ಟವಾಗ್ಲೂ ನೀನು ಪಾಸ್ ಆಗಿದ್ದೀಯಾ? ಫಸ್ಟ್ ಬಂದಿದ್ದೀಯಾ? ಬೋ ಸಂತೋಷ ಆಯಿತು ಕಣವ ಎಂದು ಮಗಳನ್ನು ನೋಡಿಕೊಂಡು ಹೇಳಿದರು. ಹ್ಞೂ ಅಪ್ಪಯ್ಯ, ನಾನು ಫಸ್ಟ್ ಕ್ಲಾಸಿನಲ್ಲಿ ಪಾಸಾಗಿದ್ದೇನೆ ಎಂದಳು. ಭೂಮಿ, ಹೆಂಗಿದ್ರೂ ಪಾಸಾಗಿದ್ದೀಯಾ, ಮುಂದಕ್ಕೆ ಓದಲ್ವಾ? ನನಗೆ ಏಟೇ ಕಷ್ಟ ಆದರೂ ಓದಿಸ್ತೀನಿ ಎಂದರು ಪದ್ದಣ್ಣ. ಅಪ್ಪಯ್ಯ, ಈಗ ನಾನು ಮುಂದೆ ಓದಬೇಕು ಅಂದರೆ ಸಿಟಿಗೆ ಹೋಗಬೇಕು. ನನ್ನ ಮಗಳನ್ನು ಬಿಟ್ಟು ನನಗೆ ಅಷ್ಟು ದೂರ ಹೋಗಿ ಓದಲು ಆಗಲ್ಲ. ಅಪ್ಪಯ್ಯ, ನಾನು ಮುಂದೆ ಓದಲ್ಲ, ನನ್ನ ಮಗಳನ್ನು ನೋಡಿಕೊಂಡು ಮನೆಯಲ್ಲಿಯೇ ಇರ್ತೀನಿ ಎಂದಳು. ಓದು ಅಂದರೂ ಓದಕ್ಕಿಲ್ಲ ಅಂತೀಯ, ಮದುವೆಯಾಗು ಅಂದರೂ ಮದುವೆಯಾಗಕ್ಕಿಲ್ಲ ಅಂತೀಯ. ಮುಂದೆ ನಿನ್ನ ಜೀವನ ಹೆಂಗವ್ವ? ಈಗ ಪದ್ದಣ್ಣನ ಮಾತಿಗೆ ಭೂಮಿ ಏನು ಹೇಳುತ್ತಾಳೆ ಎಂದು ಅವಳ ಮಾತಿಗಾಗಿ ಕಿವಿ ಕೊಟ್ಟು ಕಾದು ಕುಳಿತನು ಕರ್ಣ. ಅಪ್ಪಯ್ಯ, ನಿಂಗೆ ಈಗಾಗಲೇ ಹೇಳಿದ್ದೀನಿ, ಮದುವೆ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ. ಮದುವೆ ಎಂಬ ಬಂಧನದಿಂದ ಈಗಾಗಲೇ ಸಾಕಷ್ಟು ನೋವು ತಿಂದಿದ್ದೇನೆ. ಮದುವೆ ಮಾಡಿಕೊಂಡು ಮತ್ತೆ ನೋವು ತಿನ್ನುವುದಕ್ಕಿಂತ ಜೀವನ ಪರ್ಯಂತ ವಿಧವೆ ಎನ್ನುವ ಪಟ್ಟ ಹೊತ್ತುಕೊಳ್ಳುವುದೇ ಉತ್ತಮ ಅಪ್ಪಯ್ಯ. ಇನ್ನೆಂದು ನನ್ನನ್ನು ಮದುವೆಯಾಗು ಎಂದು ಬಲವಂತ ಮಾಡಬೇಡ. ನನ್ನ ಮುಂದಿನ ಜೀವನಕ್ಕೆ ನನ್ನ ಜೊತೆಗೆ ಮಗಳಿದ್ದಾಳೆ, ನೀನಿದ್ದೀಯ, ಇಷ್ಟೇ ಸಾಕಲ್ವಾ ಅಪ್ಪಯ್ಯ ಎಂದಳು. ಮೊದಲು ನಿನ್ನ ಮದುವೆ ಮಾಡಿ ತೆಪ್ಪು ಮಾಡಿಬಿಟ್ಟೆ ಮಗಳೇ, ಆದರೆ ಈಗ ಹಂಗಲ್ಲ, ಒಳ್ಳೆ ಕಡೆ ಸಂಬಂಧ ಬತ್ತಾವೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು. ಒಳ್ಳೆಯ ಸಂಬಂಧ ಆದರೂ ಬೇಡ ಅಪ್ಪಯ್ಯ. ನನ್ನನ್ನು ಒಪ್ಪಿಕೊಂಡರೂ ನನ್ನ ಮಗಳನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಮುಂದಿನ ತಿಂಗಳು ಶಿವಶಂಕರ್ ಮೇಷ್ಟ್ರು ನನ್ನ ಮಗಳನ್ನು ಕಾನೂನಿನ ಪ್ರಕಾರ ದತ್ತು ತೆಗೆದುಕೊಳ್ಳುವ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸೋಣ ಎಂದು ಹೇಳಿದ್ದಾರೆ. ನನ್ನ ಮುಂದಿನ ಗುರಿ ಅವಳೊಬ್ಬಳೇ ಅಪ್ಪಯ್ಯ ಎಂದವಳ ಮಾತು ಕೇಳಿ ಅಲ್ಲೇ ನಿಂತಿದ್ದ ಕರ್ಣನ ಹೃದಯ ನೊಂದಿತು. ಎಂದಾದರೂ ಇವಳ ಮನಸ್ಸನ್ನು ಬದಲಾಯಿಸಬಹುದು ಎಂದು ಯೋಚಿಸಿದವನಿಗೆ, ಆದರೆ ಈಗ ಅವಳು ಮಾತು ಕೇಳಿ ಎಂದೂ ಇವಳ ಮನಸ್ಸು ಬದಲಾಗುವುದಿಲ್ಲ ಎನಿಸತೊಡಗಿತು ಅವನಿಗೆ. ಅವಳ ಮಾತು ಕೇಳಿ ಅಲ್ಲಿ ನಿಲ್ಲಲಾಗದೆ, ಭೂಮಿ, ನಾನು ಹೊರಡುತ್ತೇನೆ ಎಂದು ಹೇಳಿದವನು ಹೊರ ಬಂದಿದ್ದನು. ನಿನ್ನ ಹೆಚ್ಚಿಗೆ ಬಲವಂತ ಮಾಡೋಕ್ಕಿಲ್ಲ ಭೂಮಿ, ನಿನ್ನ ಇಷ್ಟವೇ ನನ್ನ ಇಷ್ಟ. ನಿಂಗೆ ಹೆಂಗೆ ಇರಬೇಕು ಅನ್ನಿಸ್ತದೆ ಹಾಗೆ ಇರು ಎಂದು ಹೇಳುವವರು ಆಗಲೇ ಕೆಮ್ಮಲು ಶುರು ಮಾಡಿದರು.
ಈ 2 ತಿಂಗಳಿನಿಂದ ಈಚೆಗೆ ಪದ್ದಣ್ಣನಿಗೆ ಅತಿಯಾದ ಕೆಮ್ಮು ಬಾಧಿಸುತ್ತಿದೆ. ಒಮ್ಮೆ ಕೆಮ್ಮು ಶುರುವಾದರೆ ಎದೆ ಬಿರಿಯುವ ಹಾಗೆ ನೋವು ಬರುವ ತನಕ ಕೆಮ್ಮುತ್ತಾರೆ. ಈಗಾಗಲೇ ಭೂಮಿಯೇ ಪಕ್ಕದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದಿದ್ದಾಳೆ. ಆ ಮಾತ್ರೆ ತಿಂದ ಮೇಲೆ ಕೆಮ್ಮು ಸ್ವಲ್ಪ ಕಡಿಮೆಯಾದರೆ ಮತ್ತೆ 1 ದಿನ ಮಾತ್ರೆ ತಿನ್ನುವುದನ್ನು ಬಿಟ್ಟರೆ ಮತ್ತೆ ಕೆಮ್ಮು ಅವರ ಜೀವವನ್ನು ಹಿಂಡುತ್ತದೆ. ಏನಾಯಿತು ಅಪ್ಪಯ್ಯ, ಈ ಹಾಳಾದ ಕೆಮ್ಮು ನಿನಗೆ ನಿಲ್ಲಲೇ ಇಲ್ವಲ್ಲ? ಒಂದಿನ ದೊಡ್ಡಾಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರೋಣ ಅಂದರೂ ನೀನು ಬೇಡ ಅಂತೀಯ. ನೋಡು ಈಗ ಹೇಗೆ ಕೆಮ್ಮುತ್ತಿದ್ದೀಯ ಎಂದವಳು ಒಡನೆಯೇ ಅಡುಗೆ ಮನೆಗೆ ಹೋಗಿ ನೀರು ತಂದು ಕುಡಿಸಿದಳು. ಗಂಡ ಅಷ್ಟೊಂದು ಕೆಮ್ಮುತ್ತಿದ್ದರೂ ಏನೂ ಗೊತ್ತೇ ಇಲ್ಲ ಎನ್ನುವ ಹಾಗೆ ಸುಮ್ಮನೆ ನಿಂತಿದ್ದಳು ಕಲಾವತಿ. ಈಗ ಅವಳ ತಲೆಯಲ್ಲಿರುವುದು ಒಂದೇ ವಿಚಾರ. ಈಗಾಗಲೇ ಭೂಮಿ ಅಲ್ಲಿಯೇ ಉಳಿದಿದ್ದಾಳೆ. ಇನ್ನು ಮಗುವನ್ನು ದತ್ತು ತೆಗೆದುಕೊಂಡರೆ ಇಬ್ಬರು ಇದೇ ಮನೆಯಲ್ಲಿ ಉಳಿಯುತ್ತಾರೆ. ನಾನು ಸಾಯೋ ತನಕ ಇವರಿಗಾಗಿ ದುಡಿದು ಸಾಯಬೇಕಾಗುತ್ತದೆ ಎನ್ನುವ ಯೋಚನೆ ಅವಳದು. ಭೂಮಿ ಈಗಾಗಲೇ ಮನೆ ಕೆಲಸ ಮಾಡಿ ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದಾಳೆ ಎನ್ನುವ ಅರಿವೇ ಇಲ್ಲ ಅವಳಿಗೆ. ಮನುಷ್ಯತ್ವ ಇದ್ದರಲ್ಲವ ಅರಿವು ಮೂಡುವುದು ಕಲಾವತಿಗೆ. ಬುಡವಾ ಭೂಮಿ, ಬಿದ್ದೋಗೋ ಮರ ಇದು. ಈ ಕೆಮ್ಮು ಎಲ್ಲಿ ತೋರಿಸಿದ್ರೂ ವಾಸಿಯಾಗಕ್ಕಿಲ್ಲ. ಈಟು ದಿನ ಒಂದು ರೀತಿ ಕಾಯಿಲೆ ಅನುಭವಿಸ್ದೆ, ಈಗ ಒಂದು ರೀತಿ ಕಾಯಿಲೆ ಅನುಭವಿಸ್ತಿದ್ದೀನಿ. ಡಾಕ್ಟ್ರು ತವ ಹೋಗಿ ಅವರು ಕೂಡ ಮಾತ್ರೆನ ತಿನ್ನಕ್ಕೆ ಆಗಕ್ಕಿಲ್ಲ. ಅದಕ್ಕಿಂತ ಹಿಂಗೆ ಕೆಮ್ಕೊಂಡು ಇರೋದೆಯ ವಾಸಿ ಎಂದರು. ಅಪ್ಪಯ್ಯ, ನೀನು ಹೀಗೆಲ್ಲ ಮಾತಾಡಬೇಡ. ಈಗಾಗಲೇ ಕೆಮ್ಮಿನಿಂದ ನಿನಗೆ ಎದೆ ನೋವು ಶುರುವಾಗಿದೆ. ಒಮ್ಮೆ ಕಫದಲ್ಲಿ ರಕ್ತ ಕೂಡ ಬಂದಿದೆ. ಇದನ್ನು ಹೀಗೆ ಬಿಡಲು ಆಗುವುದಿಲ್ಲ. ಮುಂದಿನ ವಾರವೇ ದೊಡ್ಡಾಸ್ಪತ್ರೆಗೆ ಹೋಗೋಣ, ಸುಮ್ಮನಿರು ಎಂದು ತಂದೆಯನ್ನು ಸುಮ್ಮನೆ ಮಾಡಿದಳು. ಗಂಡನ ಆರೋಗ್ಯ ಸರಿಯಿಲ್ಲ ಎಂದರೂ ಕಲಾವತಿಯ ತಲೆಯಲ್ಲಿ ಇರುವ ಯೋಚನೆಯೇ ಬೇರೆ. ಇಲ್ಲ, ಇವ್ರನ್ನ ಹಿಂಗೆಯ ಬಿಟ್ರೆ ಆಗಕ್ಕಿಲ್ಲ, ನಾನು ಯೋನಾರ ಮಾಡಬೇಕು ಎಂದು ಆಗಲೇ ತಲೆಯಲ್ಲಿ ಒಂದು ಕೆಟ್ಟ ಯೋಚನೆ ಮಾಡಿದವಳು ನಾನು ನಾಳಿಕೆ ನನ್ನ ತವರು ಮನೆಗೆ ಹೋಗಿ ಬರ್ತೀನಿ ಎಂದವಳನ್ನು ಆಶ್ಚರ್ಯದಿಂದ ನೋಡಿದರು ಪದ್ದಣ್ಣ. ಕಲಾವತಿಯ ತವರು ಮನೆ ಪಕ್ಕದ ಊರಾದರೂ ಅವಳು ಎಂದಿಗೂ ಅವರ ಮನೆಗೆ ಹೋಗಿರಲಿಲ್ಲ. ಅಲ್ಲಿ ಇರುವುದು ಒಬ್ಬನೇ ತಮ್ಮ. ಅವನು ಸಿಕ್ಕಿದ ಕಡೆ ಕೆಲಸ ಮಾಡಿ ಎಲ್ಲೆಂದರಲ್ಲಿ ಕುಡಿದು ಸಿಕ್ಕ ಬಳಿ ತಿಂದು ಜೀವಿಸುತ್ತಿದ್ದಾನೆ. ಅದಕ್ಕೆ ಅಲ್ಲಿಗೆ ಹೆಚ್ಚಾಗಿ ಹೋಗುತ್ತಿರಲಿಲ್ಲ ಇವಳು. ಯೋನಮ್ಮಿ, ಈಟ್ ವರ್ಷ ಹೋಗದೆ ಇರೋಳು ಈಗೇನಮ್ಮಿ ಇದ್ದಕ್ಕಿದ್ದಂಗೆ ಹೊಂಟಿದ್ದೀಯಾ? ನಿನ್ನ ತಮ್ಮ ಯಾವತ್ತೂ ಇಲ್ದವನು ಇವತ್ತೇನಾದರೂ ಅರಿಶಿನ ಕುಂಕುಮಕ್ಕೆ ಕರೆದವನ ಹೆಂಗಮ್ಮಿ ಎಂದು ಕೆಮ್ಮನ್ನು ಸುಧಾರಿಸಿಕೊಂಡು ಕೇಳಿದರು ಪದ್ದಣ್ಣ. ಹಂಗ್ಯಾಕಂತೀಯ? ನನ್ನ ತಮ್ಮನ ವಿಷಯ ಮಾತಾಡಲಿಲ್ಲ ಅಂದರೆ ನಿಂಗೆ ತಿಂದು ಅನ್ನ ಜೀರ್ಣ ಆಗಕ್ಕಿಲ್ಲ ನೋಡು. ಅವನ ಪಾಡಿಗೆ ಅವನು ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾವನೆ. ನನ್ನ ತವರು ಮನೆಗೆ ಹೋಗೋಕೆ ಅವನು ಯಾಕೆ ನನ್ನ ಕರಿಬೇಕು? ನನಗೆ ಈಗ ಅವನ್ನ ನೋಡಬೇಕು ಅಂತ ಆಸೆ ಆಗೈತೆ, ಅದಕ್ಕೆ ಹೋಗಿ ಬರ್ತೀನಿ ಎಂದವಳು ಸೆರಗು ಒದರುತ್ತಾ ಒಳಗೆ ಹೋಗಿದ್ದಳು. ಇವಳಿಗೆ ಈಡ್ ದಿನ ತವರ ಮನೆಗೆ ಹೋಗೋಕ್ಕೆ ಆಸೆ ಆಗಿಲ್ವೇನೋ, ಈಗ ಆಸೆಯಾಗ್ಬಿಟ್ಟೈತಂತೆ. ಎಡಗಾಲಲ್ಲಿದ್ದ ಎಂದು ಹೇಳಿಕೊಂಡರು. ಬಿಡು ಅಪ್ಪಯ್ಯ, ಚಿಕ್ಕವ್ವ ಅಪರೂಪಕ್ಕೆ ತವರಿಗೆ ಹೋಗ್ತೀನಿ ಎನ್ನುತ್ತಿದ್ದಾಳೆ, ಅದಕ್ಕೆ ಯಾಕೆ ಬೈತೀಯ? ಹೋಗಿ ಬರಲಿ ಎಂದಳು ಭೂಮಿ. ಅವಳು ಒಯ್ತೀನಿ ಅಂದರೆ ನಾನ್ಯಾಕವ್ವ ಬೇಡ ಅಂದ್ಲಿ? ಯಾವತ್ತೂ ಹೋಗದೇ ಇರೋಳು ಇವತ್ತು ಹೊಂಟವಳಲ್ಲ, ಅದಕ್ಕೆ ಆಶ್ಚರ್ಯ ಆಯಿತು, ಅದಕ್ಕೆ ಹಂಗೆ ಮಾತಾಡಿದೆ ಎಂದರು. ಅಪ್ಪಯ್ಯ, ನಾಳೆಗೆ ಇಲ್ಲಿಗೆ ದೀಪನ್ನ ಕರ್ಕೊಂಡು ಬರೋಣ ಎಂದುಕೊಂಡಿದ್ದೇನೆ. ಇಷ್ಟು ದಿನ ಕಾಲೇಜಿಗೆ ಹೋಗುತ್ತಿದ್ದರಿಂದ ಭೂಮಿ ಶಾಂಭವಿಯ ಮಗಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿರಲಿಲ್ಲ. ದಿನಕ್ಕೆ ಒಮ್ಮೆ ಹೋಗಿ ನೋಡಿಕೊಂಡು ಬರುತ್ತಿದ್ದಳು. ಆದರೆ ಆ ಮಗು ಶಾಂಭವಿಯ ತಾಯಿ ಸಾವಿತ್ರಿ ಅವರ ಬಳಿಯಲ್ಲಿಯೇ ಬೆಳೆಯುತ್ತಿದ್ದಳು. ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ಳುತ್ತಿದ್ದೀಯ. ನಾನ್ಯಾಕವ ಬೇಡ ಅನ್ಲಿ? ನೀನಿಷ್ಟ, ಕರ್ಕೊಂಡು ಬಾ. ಮನೆಯಲ್ಲಿ ಮಕ್ಕಳಿದ್ರೆ ಮನೆ ನಗ್ನಗ್ತಾ ಇರ್ತದೆ. ನಿನ್ನ ನೆಮ್ಮದಿ ನಿನ್ನ ಮಕ್ಕದಾಗೇನ ಖುಷಿ ಹಂಗೆ ಇರ್ತದೆ ಅಂದರೆ ನನಗೂ ಖುಷಿನೇ ಎಂದು ಖುಷಿಯಿಂದಲೇ ಹೇಳಿದರು. ಸರಿ ಅಪ್ಪಯ್ಯ, ನಾಳೆ ಕರ್ಕೊಂಡು ಬರ್ತೀನಿ ಎಂದಳು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.